7ನೇ ಪಾಯಿಂಟ್ನಲ್ಲಿ ಉತ್ಖನನ ಶುರು ಮಾಡೋದಕ್ಕೆ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಒಂದರಾಶಿ ಮಳೆ ಸುರಿತಾ ಇದೆ. ಅಲ್ಲಿ ಮಳೆಯ ಮಧ್ಯೆ ಕಾರ್ಯಾಚರಣೆಯನ್ನ ಮುಂದುವರಿಸಬೇಕಾದಂತಹ ಅನಿವಾರ್ಯತೆ. 7ನೇ ಪಾಯಿಂಟ್ ಅಲ್ಲಿ ಹಾಗಾದ್ರೆ ಏನಾದ್ರೂ ಮಹತ್ವದ ಸಾಕ್ಷ್ಯ ಸಿಗತ್ತಾ, ಅಲ್ಲೂ ಅಸ್ಥಿಪಂಜರ ಏನಾದ್ರೂ ಸಿಗತ್ತಾ ಅನ್ನೋ ಕುತೂಹಲವನ್ನ ಮೂಡಿಸಲಾಗಿದೆ. ನಿಗೂಢ ವ್ಯಕ್ತಿ ಹೇಳಿದ ಜಾಗದಲ್ಲಿ ಇದೀಗ ಅಗಿತಾ ಹೋಗ್ಲಾಗ್ತಾ ಇದೆ. 7ನೇ ಪಾಯಿಂಟ್ ನಲ್ಲಿ ಏನ್ ಸಿಗತ್ತೆ, 6ನೇ ಪಾಯಿಂಟ್ ಅಲ್ಲಿ 2 ಅಸ್ಥಿಪಂಜರಗಳು ಇರಬಹುದು ಅಂತ ಇನ್ನೂ ಕೂಡ ಅಗೆತ ಮುಂದುವರೆದಿದೆ. ಹಾಗೇನೆ 7ನೇ ಪಾಯಿಂಟ್ ಅಲ್ಲೂ ಕೂಡ ಉತ್ಖನನ ಶುರು ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಿಗೂಢ ವ್ಯಕ್ತಿ ಹೇಳಿದ ಆ ಜಾಗಗಳಲ್ಲಿ ಅಗೆತ ಮುಂದುವರೆದಿದೆ. ಏನ್ ಸಿಗತ್ತೆ 7ನೇ ಪಾಯಿಂಟ್ ಅಲ್ಲೂ ಕೂಡ ಶವ ಏನಾದ್ರೂ ಸಿಗತ್ತಾ, ಕಾದು ನೋಡ್ಬೇಕಾಗಿದೆ. ಈ ಮೂಳೆ ಸಿಕ್ಕ ಕ್ಷಣಕ್ಕೆ ಅಲ್ಲಿಗೆ ಏನು ಮುಗ್ದು ಹೋಗೋದಿಲ್ಲ. ಮೂಳೆ ಸಿಕ್ಕಾಗ ಅದು ಯಾರ ಮೂಳೆ, ಯಾವ ಶವದ ಮೂಳೆ, ಗಂಡಿನದ್ದ, ಹೆಣ್ಣಿನದ್ದ, ಎಷ್ಟು ವರ್ಷದ ವಯಸ್ಸಿನ ವ್ಯಕ್ತಿಯ ಮೂಳೆ, ತಾನು ಯಾರನ್ನ ಹೂಳ್ತಾ ಇದ್ದೇನೆ ಅನ್ನುವ ಮಾಹಿತಿ ಏನಾದ್ರೂ ಈ ವ್ಯಕ್ತಿಗೆ ಇತ್ತ, ಗೊತ್ತಿದೆಯಾ, ಗೊತ್ತಿಲ್ವಾ, ಅನಾಮಿಕ ಶವಗಳದು, ಅಥವಾ ಎಷ್ಟು ಯಾವ ವಯಸ್ಸಿನ ವ್ಯಕ್ತಿಯ ಶವ ಅದು, ಹೀಗೆ ನೂರಾರು ಪ್ರಶ್ನೆಗಳನ್ನ ಇಟ್ಕೊಂಡು ಎಫ್ಎಸ್ಎಲ್ನವರು ತನಿಖೆ ಮಾಡ್ತಾ ಹೋಗ್ತಾರೆ. ಎಫ್ಎಸ್ಎಲ್ನವರು ತಮ್ಮ ವರದಿಯನ್ನು ಕೂಡ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಎಸ್ಐಟಿ ಕೂಡ ವಿವಿಧ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಹೋಗುತ್ತೆ. 7ನೇ ಪಾಯಿಂಟ್ ನಲ್ಲಿ ಉತ್ಖನನ ಶುರು ಮಾಡೋದಕ್ಕೆ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಒಂದರಾಶಿ ಮಳೆ ಸುರಿತಾ ಇದೆ. ಅಲ್ಲಿ ಮಳೆಯ ಮಧ್ಯೆ ಕಾರ್ಯಾಚರಣೆಯನ್ನ ಮುಂದುವರಿಸಬೇಕಾದಂತಹ ಅನಿವಾರ್ಯತೆ. 7ನೇ ಪಾಯಿಂಟ್ ಅಲ್ಲಿ ಹಾಗಾದ್ರೆ ಏನಾದ್ರೂ ಮಹತ್ವದ ಸಾಕ್ಷ್ಯ ಸಿಗತ್ತಾ, ಅಲ್ಲೂ ಅಸ್ಥಿಪಂಜರ ಏನಾದ್ರೂ ಸಿಗತ್ತಾ ಅನ್ನೋ ಕುತೂಹಲವನ್ನ ಮೂಡಿಸಲಾಗಿದೆ. ನಿಗೂಢ ವ್ಯಕ್ತಿ ಹೇಳಿದ ಜಾಗದಲ್ಲಿ ಇದೀಗ ಅಗಿತಾ ಹೋಗ್ಲಾಗ್ತಾ ಇದೆ. 7ನೇ ಪಾಯಿಂಟ್ ನಲ್ಲಿ ಏನ್ ಸಿಗತ್ತೆ, 6ನೇ ಪಾಯಿಂಟ್ ಅಲ್ಲಿ 2 ಅಸ್ಥಿಪಂಜರಗಳು ಇರಬಹುದು ಅಂತ ಇನ್ನೂ ಕೂಡ ಅಗೆತ ಮುಂದುವರೆದಿದೆ. ಹಾಗೇನೆ 7ನೇ ಪಾಯಿಂಟ್ ಅಲ್ಲೂ ಕೂಡ ಉತ್ಖನನ ಶುರು ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಿಗೂಢ ವ್ಯಕ್ತಿ ಹೇಳಿದ ಆ ಜಾಗಗಳಲ್ಲಿ ಅಗೆತ ಮುಂದುವರೆದಿದೆ. ಏನ್ ಸಿಗತ್ತೆ 7ನೇ ಪಾಯಿಂಟ್ ಅಲ್ಲೂ ಕೂಡ ಶವ ಏನಾದ್ರೂ ಸಿಗತ್ತಾ, ಕಾದು ನೋಡ್ಬೇಕಾಗಿದೆ. ಈ ಮೂಳೆ ಸಿಕ್ಕ ಕ್ಷಣಕ್ಕೆ ಅಲ್ಲಿಗೆ ಏನು ಮುಗ್ದು ಹೋಗೋದಿಲ್ಲ. ಮೂಳೆ ಸಿಕ್ಕಾಗ ಅದು ಯಾರ ಮೂಳೆ, ಯಾವ ಶವದ ಮೂಳೆ, ಗಂಡಿನದ್ದ, ಹೆಣ್ಣಿನದ್ದ, ಎಷ್ಟು ವರ್ಷದ ವಯಸ್ಸಿನ ವ್ಯಕ್ತಿಯ ಮೂಳೆ, ತಾನು ಯಾರನ್ನ ಹೂಳ್ತಾ ಇದ್ದೇನೆ ಅನ್ನುವ ಮಾಹಿತಿ ಏನಾದ್ರೂ ಈ ವ್ಯಕ್ತಿಗೆ ಇತ್ತ, ಗೊತ್ತಿದೆಯಾ, ಗೊತ್ತಿಲ್ವಾ, ಅನಾಮಿಕ ಶವಗಳದು, ಅಥವಾ ಎಷ್ಟು ಯಾವ ವಯಸ್ಸಿನ ವ್ಯಕ್ತಿಯ ಶವ ಅದು, ಹೀಗೆ ನೂರಾರು ಪ್ರಶ್ನೆಗಳನ್ನ ಇಟ್ಕೊಂಡು ಎಫ್ಎಸ್ಎಲ್ನವರು ತನಿಖೆ ಮಾಡ್ತಾ ಹೋಗ್ತಾರೆ. ಎಫ್ಎಸ್ಎಲ್ನವರು ತಮ್ಮ ವರದಿಯನ್ನು ಕೂಡ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಎಸ್ಐಟಿ ಕೂಡ ವಿವಿಧ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಹೋಗುತ್ತೆ. 7ನೇ ಪಾಯಿಂಟ್ ನಲ್ಲಿ ಉತ್ಖನನ ಶುರು ಮಾಡೋದಕ್ಕೆ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಒಂದರಾಶಿ ಮಳೆ ಸುರಿತಾ ಇದೆ. ಅಲ್ಲಿ ಮಳೆಯ ಮಧ್ಯೆ ಕಾರ್ಯಾಚರಣೆಯನ್ನ ಮುಂದುವರಿಸಬೇಕಾದಂತಹ ಅನಿವಾರ್ಯತೆ. 7ನೇ ಪಾಯಿಂಟ್ ಅಲ್ಲಿ ಹಾಗಾದ್ರೆ ಏನಾದ್ರೂ ಮಹತ್ವದ ಸಾಕ್ಷ್ಯ ಸಿಗತ್ತಾ, ಅಲ್ಲೂ ಅಸ್ಥಿಪಂಜರ ಏನಾದ್ರೂ ಸಿಗತ್ತಾ ಅನ್ನೋ ಕುತೂಹಲವನ್ನ ಮೂಡಿಸಲಾಗಿದೆ. ನಿಗೂಢ ವ್ಯಕ್ತಿ ಹೇಳಿದ ಜಾಗದಲ್ಲಿ ಇದೀಗ ಅಗಿತಾ ಹೋಗ್ಲಾಗ್ತಾ ಇದೆ. 7ನೇ ಪಾಯಿಂಟ್ ನಲ್ಲಿ ಏನ್ ಸಿಗತ್ತೆ, 6ನೇ ಪಾಯಿಂಟ್ ಅಲ್ಲಿ 2 ಅಸ್ಥಿಪಂಜರಗಳು ಇರಬಹುದು ಅಂತ ಇನ್ನೂ ಕೂಡ ಅಗೆತ ಮುಂದುವರೆದಿದೆ. ಹಾಗೇನೆ 7ನೇ ಪಾಯಿಂಟ್ ಅಲ್ಲೂ ಕೂಡ ಉತ್ಖನನ ಶುರು ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಿಗೂಢ ವ್ಯಕ್ತಿ ಹೇಳಿದ ಆ ಜಾಗಗಳಲ್ಲಿ ಅಗೆತ ಮುಂದುವರೆದಿದೆ. ಏನ್ ಸಿಗತ್ತೆ 7ನೇ ಪಾಯಿಂಟ್ ಅಲ್ಲೂ ಕೂಡ ಶವ ಏನಾದ್ರೂ ಸಿಗತ್ತಾ, ಕಾದು ನೋಡ್ಬೇಕಾಗಿದೆ. ಈ ಮೂಳೆ ಸಿಕ್ಕ ಕ್ಷಣಕ್ಕೆ ಅಲ್ಲಿಗೆ ಏನು ಮುಗ್ದು ಹೋಗೋದಿಲ್ಲ. ಮೂಳೆ ಸಿಕ್ಕಾಗ ಅದು ಯಾರ ಮೂಳೆ, ಯಾವ ಶವದ ಮೂಳೆ, ಗಂಡಿನದ್ದ, ಹೆಣ್ಣಿನದ್ದ, ಎಷ್ಟು ವರ್ಷದ ವಯಸ್ಸಿನ ವ್ಯಕ್ತಿಯ ಮೂಳೆ, ತಾನು ಯಾರನ್ನ ಹೂಳ್ತಾ ಇದ್ದೇನೆ ಅನ್ನುವ ಮಾಹಿತಿ ಏನಾದ್ರೂ ಈ ವ್ಯಕ್ತಿಗೆ ಇತ್ತ, ಗೊತ್ತಿದೆಯಾ, ಗೊತ್ತಿಲ್ವಾ, ಅನಾಮಿಕ ಶವಗಳದು, ಅಥವಾ ಎಷ್ಟು ಯಾವ ವಯಸ್ಸಿನ ವ್ಯಕ್ತಿಯ ಶವ ಅದು, ಹೀಗೆ ನೂರಾರು ಪ್ರಶ್ನೆಗಳನ್ನ ಇಟ್ಕೊಂಡು ಎಫ್ಎಸ್ಎಲ್ನವರು ತನಿಖೆ ಮಾಡ್ತಾ ಹೋಗ್ತಾರೆ. ಎಫ್ಎಸ್ಎಲ್ನವರು ತಮ್ಮ ವರದಿಯನ್ನು ಕೂಡ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಎಸ್ಐಟಿ ಕೂಡ ವಿವಿಧ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಹೋಗುತ್ತೆ. 7ನೇ ಪಾಯಿಂಟ್ ನಲ್ಲಿ ಉತ್ಖನನ ಶುರು ಮಾಡೋದಕ್ಕೆ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಒಂದರಾಶಿ ಮಳೆ ಸುರಿತಾ ಇದೆ. ಅಲ್ಲಿ ಮಳೆಯ ಮಧ್ಯೆ ಕಾರ್ಯಾಚರಣೆಯನ್ನ ಮುಂದುವರಿಸಬೇಕಾದಂತಹ ಅನಿವಾರ್ಯತೆ. 7ನೇ ಪಾಯಿಂಟ್ ಅಲ್ಲಿ ಹಾಗಾದ್ರೆ ಏನಾದ್ರೂ ಮಹತ್ವದ ಸಾಕ್ಷ್ಯ ಸಿಗತ್ತಾ, ಅಲ್ಲೂ ಅಸ್ಥಿಪಂಜರ ಏನಾದ್ರೂ ಸಿಗತ್ತಾ ಅನ್ನೋ ಕುತೂಹಲವನ್ನ ಮೂಡಿಸಲಾಗಿದೆ. ನಿಗೂಢ ವ್ಯಕ್ತಿ ಹೇಳಿದ ಜಾಗದಲ್ಲಿ ಇದೀಗ ಅಗಿತಾ ಹೋಗ್ಲಾಗ್ತಾ ಇದೆ.
7ನೇ ಪಾಯಿಂಟ್ ನಲ್ಲಿ ಏನ್ ಸಿಗತ್ತೆ, 6ನೇ ಪಾಯಿಂಟ್ ಅಲ್ಲಿ 2 ಅಸ್ಥಿಪಂಜರಗಳು ಇರಬಹುದು ಅಂತ ಇನ್ನೂ ಕೂಡ ಅಗೆತ ಮುಂದುವರೆದಿದೆ. ಹಾಗೇನೆ 7ನೇ ಪಾಯಿಂಟ್ ಅಲ್ಲೂ ಕೂಡ ಉತ್ಖನನ ಶುರು ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಿಗೂಢ ವ್ಯಕ್ತಿ ಹೇಳಿದ ಆ ಜಾಗಗಳಲ್ಲಿ ಅಗೆತ ಮುಂದುವರೆದಿದೆ. ಏನ್ ಸಿಗತ್ತೆ 7ನೇ ಪಾಯಿಂಟ್ ಅಲ್ಲೂ ಕೂಡ ಶವ ಏನಾದ್ರೂ ಸಿಗತ್ತಾ, ಕಾದು ನೋಡ್ಬೇಕಾಗಿದೆ. ಈ ಮೂಳೆ ಸಿಕ್ಕ ಕ್ಷಣಕ್ಕೆ ಅಲ್ಲಿಗೆ ಏನು ಮುಗ್ದು ಹೋಗೋದಿಲ್ಲ. ಮೂಳೆ ಸಿಕ್ಕಾಗ ಅದು ಯಾರ ಮೂಳೆ, ಯಾವ ಶವದ ಮೂಳೆ, ಗಂಡಿನದ್ದ, ಹೆಣ್ಣಿನದ್ದ, ಎಷ್ಟು ವರ್ಷದ ವಯಸ್ಸಿನ ವ್ಯಕ್ತಿಯ ಮೂಳೆ, ತಾನು ಯಾರನ್ನ ಹೂಳ್ತಾ ಇದ್ದೇನೆ ಅನ್ನುವ ಮಾಹಿತಿ ಏನಾದ್ರೂ ಈ ವ್ಯಕ್ತಿಗೆ ಇತ್ತ, ಗೊತ್ತಿದ್ಯಾ, ಗೊತ್ತಿಲ್ವಾ, ಅನಾಮಿಕ ಶವಗಳದು, ಅಥವಾ ಯಾವ ವಯಸ್ಸಿನ ವ್ಯಕ್ತಿಯ ಶವ ಅದು, ಹೀಗೆ ನೂರಾರು ಪ್ರಶ್ನೆಗಳನ್ನ ಇಟ್ಕೊಂಡು ಎಫ್ಎಸ್ಎಲ್ನವರು ತನಿಖೆ ಮಾಡ್ತಾ ಹೋಗ್ತಾರೆ. ಎಫ್ಎಸ್ಎಲ್ನವರು ತಮ್ಮ ವರದಿಯನ್ನು ಕೂಡ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಎಸ್ಐಟಿ ಕೂಡ ವಿವಿಧ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಹೋಗುತ್ತೆ. 7ನೇ ಪಾಯಿಂಟ್ ನಲ್ಲಿ ಉತ್ಖನನ ಶುರು ಮಾಡೋದಕ್ಕೆ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಒಂದರಾಶಿ ಮಳೆ ಸುರಿತಾ ಇದೆ. ಅಲ್ಲಿ ಮಳೆಯ ಮಧ್ಯೆ ಕಾರ್ಯಾಚರಣೆಯನ್ನ ಮುಂದುವರಿಸಬೇಕಾದಂತಹ ಅನಿವಾರ್ಯತೆ. 7ನೇ ಪಾಯಿಂಟ್ ಅಲ್ಲಿ ಹಾಗಾದ್ರೆ ಏನಾದ್ರೂ ಮಹತ್ವದ ಸಾಕ್ಷ್ಯ ಸಿಗತ್ತಾ, ಅಲ್ಲೂ ಅಸ್ಥಿಪಂಜರ ಏನಾದ್ರೂ ಸಿಗತ್ತಾ ಅನ್ನೋ ಕುತೂಹಲವನ್ನ ಮೂಡಿಸಲಾಗಿದೆ. ನಿಗೂಢ ವ್ಯಕ್ತಿ ಹೇಳಿದ ಜಾಗದಲ್ಲಿ ಇದೀಗ ಅಗಿತಾ ಹೋಗ್ಲಾಗ್ತಾ ಇದೆ. 7ನೇ ಪಾಯಿಂಟ್ ನಲ್ಲಿ ಏನ್ ಸಿಗತ್ತೆ, 6ನೇ ಪಾಯಿಂಟ್ ಅಲ್ಲಿ 2 ಅಸ್ಥಿಪಂಜರಗಳು ಇರಬಹುದು ಅಂತ ಇನ್ನೂ ಕೂಡ ಅಗೆತ ಮುಂದುವರೆದಿದೆ. ಹಾಗೇನೆ 7ನೇ ಪಾಯಿಂಟ್ ಅಲ್ಲೂ ಕೂಡ ಉತ್ಖನನ ಶುರು ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಿಗೂಢ ವ್ಯಕ್ತಿ ಹೇಳಿದ ಆ ಜಾಗಗಳಲ್ಲಿ ಅಗೆತ ಮುಂದುವರೆದಿದೆ. ಏನ್ ಸಿಗತ್ತೆ 7ನೇ ಪಾಯಿಂಟ್ ಅಲ್ಲೂ ಕೂಡ ಶವ ಏನಾದ್ರೂ ಸಿಗತ್ತಾ, ಕಾದು ನೋಡ್ಬೇಕಾಗಿದೆ. ಈ ಮೂಳೆ ಸಿಕ್ಕ ಕ್ಷಣಕ್ಕೆ ಅಲ್ಲಿಗೆ ಏನು ಮುಗ್ದು ಹೋಗೋದಿಲ್ಲ. ಮೂಳೆ ಸಿಕ್ಕಾಗ ಅದು ಯಾರ ಮೂಳೆ, ಯಾವ ಶವದ ಮೂಳೆ, ಗಂಡಿನದ್ದ, ಹೆಣ್ಣಿನದ್ದ, ಎಷ್ಟು ವರ್ಷದ ವಯಸ್ಸಿನ ವ್ಯಕ್ತಿಯ ಮೂಳೆ, ತಾನು ಯಾರನ್ನ ಹೂಳ್ತಾ ಇದ್ದೇನೆ ಅನ್ನುವ ಮಾಹಿತಿ ಏನಾದ್ರೂ ಈ ವ್ಯಕ್ತಿಗೆ ಇತ್ತ, ಗೊತ್ತಿದ್ಯಾ, ಗೊತ್ತಿಲ್ವಾ, ಅನಾಮಿಕ ಶವಗಳದು, ಅಥವಾ ಯಾವ ವಯಸ್ಸಿನ ವ್ಯಕ್ತಿಯ ಶವ ಅದು, ಹೀಗೆ ನೂರಾರು ಪ್ರಶ್ನೆಗಳನ್ನ ಇಟ್ಕೊಂಡು ಎಫ್ಎಸ್ಎಲ್ನವರು ತನಿಖೆ ಮಾಡ್ತಾ ಹೋಗ್ತಾರೆ. ಎಫ್ಎಸ್ಎಲ್ನವರು ತಮ್ಮ ವರದಿಯನ್ನು ಕೂಡ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಎಸ್ಐಟಿ ಕೂಡ ವಿವಿಧ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಹೋಗುತ್ತೆ. 7ನೇ ಪಾಯಿಂಟ್ ನಲ್ಲಿ ಉತ್ಖನನ ಶುರು ಮಾಡೋದಕ್ಕೆ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಒಂದರಾಶಿ ಮಳೆ ಸುರಿತಾ ಇದೆ. ಅಲ್ಲಿ ಮಳೆಯ ಮಧ್ಯೆ ಕಾರ್ಯಾಚರಣೆಯನ್ನ ಮುಂದುವರಿಸಬೇಕಾದಂತಹ ಅನಿವಾರ್ಯತೆ. 7ನೇ ಪಾಯಿಂಟ್ ಅಲ್ಲಿ ಹಾಗಾದ್ರೆ ಏನಾದ್ರೂ ಮಹತ್ವದ ಸಾಕ್ಷ್ಯ ಸಿಗತ್ತಾ, ಅಲ್ಲೂ ಅಸ್ಥಿಪಂಜರ ಏನಾದ್ರೂ ಸಿಗತ್ತಾ ಅನ್ನೋ ಕುತೂಹಲವನ್ನ ಮೂಡಿಸಲಾಗಿದೆ. ನಿಗೂಢ ವ್ಯಕ್ತಿ ಹೇಳಿದ ಜಾಗದಲ್ಲಿ ಇದೀಗ ಅಗಿತಾ ಹೋಗ್ಲಾಗ್ತಾ ಇದೆ. 7ನೇ ಪಾಯಿಂಟ್ ನಲ್ಲಿ ಏನ್ ಸಿಗತ್ತೆ, 6ನೇ ಪಾಯಿಂಟ್ ಅಲ್ಲಿ 2 ಅಸ್ಥಿಪಂಜರಗಳು ಇರಬಹುದು ಅಂತ ಇನ್ನೂ ಕೂಡ ಅಗೆತ ಮುಂದುವರೆದಿದೆ. ಹಾಗೇನೆ 7ನೇ ಪಾಯಿಂಟ್ ಅಲ್ಲೂ ಕೂಡ ಉತ್ಖನನ ಶುರು ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಿಗೂಢ ವ್ಯಕ್ತಿ ಹೇಳಿದ ಆ ಜಾಗಗಳಲ್ಲಿ ಅಗೆತ ಮುಂದುವರೆದಿದೆ. ಏನ್ ಸಿಗತ್ತೆ 7ನೇ ಪಾಯಿಂಟ್ ಅಲ್ಲೂ ಕೂಡ ಶವ ಏನಾದ್ರೂ ಸಿಗತ್ತಾ, ಕಾದು ನೋಡ್ಬೇಕಾಗಿದೆ. ಈ ಮೂಳೆ ಸಿಕ್ಕ ಕ್ಷಣಕ್ಕೆ ಅಲ್ಲಿಗೆ ಏನು ಮುಗ್ದು ಹೋಗೋದಿಲ್ಲ. ಮೂಳೆ ಸಿಕ್ಕಾಗ ಅದು ಯಾರ ಮೂಳೆ, ಯಾವ ಶವದ ಮೂಳೆ, ಗಂಡಿನದ್ದ, ಹೆಣ್ಣಿನದ್ದ, ಎಷ್ಟು ವರ್ಷದ ವಯಸ್ಸಿನ ವ್ಯಕ್ತಿಯ ಮೂಳೆ, ತಾನು ಯಾರನ್ನ ಹೂಳ್ತಾ ಇದ್ದೇನೆ ಅನ್ನುವ ಮಾಹಿತಿ ಏನಾದ್ರೂ ಈ ವ್ಯಕ್ತಿಗೆ ಇತ್ತ, ಗೊತ್ತಿದ್ಯಾ, ಗೊತ್ತಿಲ್ವಾ, ಅನಾಮಿಕ ಶವಗಳದು, ಅಥವಾ ಯಾವ ವಯಸ್ಸಿನ ವ್ಯಕ್ತಿಯ ಶವ ಅದು, ಹೀಗೆ ನೂರಾರು ಪ್ರಶ್ನೆಗಳನ್ನ ಇಟ್ಕೊಂಡು ಎಫ್ಎಸ್ಎಲ್ನವರು ತನಿಖೆ ಮಾಡ್ತಾ ಹೋಗ್ತಾರೆ. ಎಫ್ಎಸ್ಎಲ್ನವರು ತಮ್ಮ ವರದಿಯನ್ನು ಕೂಡ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಎಸ್ಐಟಿ ಕೂಡ ವಿವಿಧ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಹೋಗುತ್ತೆ.